ಎಚ್ ಡಿ ಡಿ ಅಥವಾ ಎಸ್ ಎಸ್ ಡಿ ಇವೆರಡರಲ್ಲಿ ಯಾವ ಸ್ಟೋರೇಜ್ ಬೆಸ್ಟ್? ಸೊ ಅದನ್ನು ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಚ್ ಡಿ ಡಿ ಅಂದರೆ ಏನು, ಎಸ್ ಎಸ್ ಡಿ ಅಂದರೆ ಏನು, ಯಾವುದು ಫಾಸ್ಟಾಗಿ ವರ್ಕ್ ಆಗುತ್ತೆ, ಸೊ ಯಾವ ರೀತಿ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಿಮಗೆ ಹೇಳ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೋಡ್ತಾರಾ ಟೆಕ್ ವಿತ್ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್ ಗೈಸ್. ಫಸ್ಟು ಎಚ್ ಡಿ ಡಿ ನೋಡೋಣ. ಎಸ್ ಡಿ ಡಿ ಅಂತಂದರೆ ಹಾರ್ಡ್ ಡಿಸ್ಕ್ ಡ್ರೈವ್ ಆಯಿತಾ. ಇದೊಂದು ಓಲ್ಡ್ ಸ್ಟೋರೇಜ್ ಟೆಕ್ನಾಲಜಿ. ಇದರಲ್ಲಿ ಮೂವಿಂಗ್ ಪಾರ್ಟ್ಸ್ ಇರುತ್ತೆ, ಅಂತಂದರೆ ಒಂದು ಡಿಸ್ಕ್ ಇರುತ್ತೆ, ಅದು ತಿರುಗ್ತಾ ಇರುತ್ತೆ. ಸೊ ಆ ರೀತಿ ಅದು ಡೇಟಾನ ಸೇವ್ ಮಾಡುತ್ತೆ. ಸೊ ಇದು ಎಚ್ ಡಿ ಡಿ. ನೆಕ್ಸ್ಟು ಎಸ್ ಎಸ್ ಡಿ. ಸೊ ಇದರಲ್ಲಿ ಯಾವುದೇ ರೀತಿ ಮೂವಿಂಗ್ ಪಾರ್ಟ್ಸ್ಗಳು ಇರೋದಿಲ್ಲ. ಇದು ಮೆಮೊರಿ ಚಿಪ್ಸ್ಗಳನ್ನ ಬಳಸಿ ಅದು ಡೇಟಾನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಎಸ್ ಎಸ್ ಡಿ. ಈಗ ನೀವು ಎಸ್ ಡಿ ಡಿ ಮತ್ತು ಎಸ್ ಎಸ್ ಡಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡ್ರಿ ಆಯಿತಾ. ಇವಾಗ ಯಾವುದು ಬೆಸ್ಟ್, ಯಾವುದು ಸ್ಪೀಡ್ ಜಾಸ್ತಿ ಇರುತ್ತೆ ನೋಡೋಣ. ನೀವು ಎಚ್ ಡಿ ಡಿನ ಯೂಸ್ ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ಕಂಪ್ಯೂಟರಲ್ಲಿ, ನಿಮ್ಮ ಒಂದು ಕಂಪ್ಯೂಟರ್ ಆನ್ ಆಗೋದಕ್ಕೆ 1 ರಿಂದ 2 ನಿಮಿಷ ಟೈಮ್ ತೊಗೊಳುತ್ತೆ ಆಯಿತಾ. ಬಟ್ ನೀವು ಎಸ್ ಎಸ್ ಡಿನ ನಿಮ್ಮ ಒಂದು ಕಂಪ್ಯೂಟರಲ್ಲಿ ಯೂಸ್ ಮಾಡ್ತಾಯಿದ್ರಿ ಅಂತಂದರೆ ನಿಮ್ಮ ಒಂದು ಕಂಪ್ಯೂಟರ್ 10 to 20 ಸೆಕೆಂಡ್ಸಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಸ್ಪೀಡ್ ವೇರಿಯಸ್ ಎಸ್ ಎಸ್ ಡಿ ಮತ್ತು ಎಚ್ ಡಿ ಡಿಗೂ. ಆ್ಯಪ್ಸ್ ಮತ್ತು ಈ ಗೇಮ್ಸು ಎಸ್ ಎಸ್ ಡಿನಲ್ಲೇ ತುಂಬ ಫಾಸ್ಟಾಗಿ ಓಪನ್ ಆಗುತ್ತೆ. ನೆಕ್ಸ್ಟು ಡ್ಯೂರಬಿಲಿಟಿ ಆಯಿತಾ. ಈ ಎಚ್ ಡಿ ಡಿನಲ್ಲಿ ಮೂವಿಂಗ್ ಪಾರ್ಟ್ಸ್ಗಳಿರೋದ್ರಿಂದ ಬಿದ್ದರೆ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಎಸ್ ಎಸ್ ಡಿನಲ್ಲಿ ಮೂವಿಂಗ್ ಪಾರ್ಟ್ಸ್ಗಳಿರೋದಿಲ್ಲ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಸುರಕ್ಷಿತ ಎಸ್ ಎಸ್ ಡಿ. ಆದರೆ ಪ್ರೈಸ್ ನಾವು ನೋಡಿಕೊಂಡಾಗ ಈ ಎಚ್ ಡಿ ಡಿ ಮತ್ತು ಎಸ್ ಎಸ್ ಡಿ ನೋಡಿದ್ರೆ ಪ್ರೈಸು ಎಚ್ ಡಿ ಡಿ ಸ್ವಲ್ಪ ಚೀಪಾಗಿ ಚೀಪ್ ಅಂದರೆ ಕಮ್ಮಿ ಪ್ರೈಸೇ ಸಿಗುತ್ತೆ ಎಸ್ ಎಸ್ ಡಿಗಿಂತ. ಈಗ 1 TB ನೀವು ಎಚ್ ಡಿ ಡಿ ತೊಗೊಳೋದಕ್ಕೂ 1 TB ಎಸ್ ಎಸ್ ಡಿ ತೊಗೊಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಪ್ರೈಸ್ಗೆ. ಸೊ ಎಸ್ ಡಿ ಡಿ ಏನಂತಂದರೆ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ನಿಮಗೆ. ಬಟ್ ಎಸ್ ಎಸ್ ಡಿ ಸ್ವಲ್ಪ ಎಕ್ಸ್ಪೆನ್ಸಿವ್. ಸೊ ಇದನ್ನು ನೋಡಿ ನಿಮಗೆ ಡೌಟ್ ಬರುತ್ತೆ, ನಾನು ಯಾವ್ದು ತೊಗೊಂಡ್ರೆ ಬೆಟ್ರ್, ನಾನು ಎಚ್ ಡಿ ಡಿ ತೊಗೋಬೇಕಾ ಅಥವಾ ಎಸ್ ಎಸ್ ಡಿ ತೊಗೋಬೇಕಾ ಅಂತಂದರೆ, ನೀವೇನಾದರೂ ಜಸ್ಟ್ ಈ ಮೂವೀಸ್ ನೋಡೋಕ್ಕೆ, ಫೋಟೋಸ್ ನೋಡೋದಕ್ಕೆ ಸೊ ಈ ರೀತಿ ಯೂಸ್ ಮಾಡ್ತೀರಾ ಅಂತಂದರೆ ನಿಮಗೆ ಎಚ್ ಡಿ ಡಿ ಸಾಕಾಗುತ್ತೆ ಆಯಿತಾ. ಆದರೆ ನೀವು ವಿಡಿಯೋ ಎಡಿಟಿಂಗ್ ಮಾಡ್ತೀರಾ, ಆಮೇಲೆ ಗೇಮ್ಸ್ಗಳು ಆಡ್ತೀರಾ, ನಮ್ಮ ವಿಂಡೋಸ್ ತುಂಬ ಫಾಸ್ಟಾಗಿ ವರ್ಕ್ ಆಗಬೇಕು ಅಂತ ನಿಮಗೆ ಇತ್ತು ಅಂತಂದರೆ ನೀವು ಎಸ್ ಎಸ್ ಡಿನ ಯೂಸ್ ಮಾಡೋದು ಒಳ್ಳೆಯದು. ನಾನೇನು ಸಲಹೆ ಕೊಡ್ಬೋದು ಅಂತಂದರೆ, ನಿಮ್ಮೊಂದು ಆಪ್ರೇಟಿಂಗ್ ಸಿಸ್ಟಮ್ ಮತ್ತು ಸಾಫ್ಟ್ವೇರ್ಗಳಿಗೆ ಈ ಎಸ್ ಎಸ್ ಡಿನ ಬಳಸಿ. ಈ ಎಕ್ಸ್ಟ್ರಾ ಸ್ಟೋರೇಜ್ ಅಂತಾರೆ ಮೂವೀಸು, ಆಮೇಲೆ ಫೋಟೋಸು, ಸೊ ಇದನ್ನು ಸೇವ್ ಮಾಡೋದಕ್ಕೆ ಎಸ್ ಡಿ ಡಿ ಬಳಸಿ. ಸೊ ಅವಾಗ ನಿಮ್ಮ ಕಂಪ್ಯೂಟರ್ ಫಾಸ್ಟಾಗೂ ಕೂಡ ವರ್ಕ್ ಆಗುತ್ತೆ, ಸ್ಟೋರೇಜು ಇರುತ್ತೆ. ಇದಿಷ್ಟು ಗೈಸ್ ಎಸ್ ಎಸ್ ಡಿ ಮತ್ತು ಎಚ್ ಡಿ ಡಿ ಬಗ್ಗೆ ಒಂದು ಸಣ್ಣ ಮಾಹಿತಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಇವಾಗಲೇ ಲೈಕ್ ಮಾಡಿ. ದಯವಿಟ್ಟು ಇಲ್ಲಿವರೆಗೂ ನೋಡೋದು ಇಷ್ಟ ಆಗಿರುತ್ತೆ ಲೈಕ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಅಂದರೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ವಿಡಿಯೋಲಿ ಸಿಗೋಣ ಗಾಯ್ಸ್. ಅಲ್ಲಿವರು ಬಾಯ್. ಜೈ ಹಿಂದ್.